ಹಳೆಗಂಡನ ಪಾದವೇ ಗತಿ ಎಂಬಂತೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಪಾದಕ್ಕೆ ಎರಗಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತೆಲ್ಲ ಸುದ್ದಿ ಆಯಿತು. ಆದರೆ ಇದು ಬಲವಂತದ ಪ್ರಶ್ನೆ ಬರಲಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದರು. ಆ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಅದನ್ನು ರಾಜ್ಯದ ಜನ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿದ್ದರಾಮಯ್ಯನವರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹಲವು ಬೆಳವಣಿಗೆಗಳು ನಡೆಯುತ್ತೆ. TB ಡ್ಯಾಮ್ ಗೇಟ್ ಉದ್ಘಾಟನೆಗೆ ಸಿದ್ದರಾಮಯ್ಯನವ್ರಿಗೆ ಆಹ್ವಾನವನ್ನೇ ಕೊಡೋದಿಲ್ಲ. ಅದರ ರೂವಾರಿಗಳೇ ಸಿದ್ದರಾಮಯ್ಯನವರು, ಅವರಿಗೆ ಆಹ್ವಾನ ಕೊಡೋದಿಲ್ಲ. ಬೆಂಗಳೂರಿನಲ್ಲಿ ಅಗಡಿ ರಸ್ತೆಯಿಂದ ಮೈಸೂರು ರಸ್ತೆ ದಶಪಥ ರಸ್ತೆ ನಿರ್ಮಾಣವಾಗುತ್ತೆ. ಆ ರಸ್ತೆ ನಿರ್ಮಾಣ ಮಾಡಿದವರು ಕೂಡ ಸಿದ್ದರಾಮಯ್ಯನವರೇ. ಅಲ್ಲೂ ಕೂಡ ಅವರಿಗೆ ಇನ್ವಿಟೇಷನ್ ಕೊಡೋದಿಲ್ಲ ಮತ್ತು ಬ್ಯಾನರ್ಗಳಲ್ಲಿ ಅವ್ರ ಫೋಟೋಗೆ ಕೋಕ್ ಕೊಡ್ತಾರೆ. ಈ ಎಲ್ಲ ಕಾರಣಗಳಿಂದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೆರಳು ಬಿಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಇವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತೆಲ್ಲ ಚರ್ಚೆಗಳು ಶುರು ಆಗುತ್ತೆ. ಮತ್ತು ಹಾಲಿ CM DK ಶಿವಕುಮಾರ್ ಯಾವುದೇ ಸಮಾವೇಶಕ್ಕೆ ಹೋದರೂ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಿಲ್ಲ. ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರ್ತಾಯಿದ್ರು. ಆದರೆ DK ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಖಾಲಿ ಕುರ್ಚಿಗಳ ದರ್ಶನವಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗ ಎಚ್ಚೆತ್ಕೋತಾ ಇದೆ. ನಾವು ತಪ್ಪು ಮಾಡಿಬಿಟ್ವೇನೋ ಅನ್ನೋ ಒಂದು ಭಯ ಅವರನ್ನು ಕಾಡ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಅವರು ಸಿದ್ದರಾಮಯ್ಯನವರ ಮೊರೆ ಹೋಗ್ತಾ ಇದ್ದಾರೆ. ಎಲೆಕ್ಷನ್ಗೆ ಕೇವಲ 2 ವರ್ಷ ಇದೆ. 2 ವರ್ಷ ಇರುವಾಗ ಈ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅಹಿಂದ ಸಮುದಾಯ ಮುನಿಸ್ಕೋತಾ ಇದೆ. ಹೀಗಾಗಿ ನಾವು ಸಿದ್ದರಾಮಯ್ಯನವರಿಗೆ ಮನ್ನಣೆಯನ್ನು ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಮುಂದೆ ತರಬೇಕು, ಸಿದ್ದರಾಮಯ್ಯನವರನ್ನು ಮುಂದೆ ಬಿಟ್ಟು ಮತ್ತೆ ಅಹಿಂದ ಸಮುದಾಯದ ವಿಶ್ವಾಸವನ್ನು ಗಳಿಸ್ಕೋಬೇಕು ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಮತ್ತೆ ಸಿದ್ದರಾಮಯ್ಯನವರ ಮೊರೆ ಹೋಗಿರುವಂಥದ್ದು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಮಾವೇಶಗಳನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿಂದ ಪ್ರತಿ ತಾಲೂಕಿನಲ್ಲೂ ಸಮಾವೇಶ ನಡೆಸಬೇಕು. ಆ ಸಮಾವೇಶದ ಕೇಂದ್ರಬಿಂದು ಸಿದ್ದರಾಮಯ್ಯನವರೇ ಆಗಿರಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶಗಳನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮತ್ತೆ ಜನರ ವಿಶ್ವಾಸವನ್ನು ಗಳಿಸಬಹುದು. 2028ಕ್ಕೆ ಸಿದ್ದರಾಮಯ್ಯನವರ ಮುಖ ನೋಡಿ ಮತ್ತೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು. ಆ ರೀತಿ ನಾವೇನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿರೋದು. ಹೀಗಾಗಿ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದೇನೆಂದರೆ, ಅಧಿಕಾರ ಅನುಭವಿಸೋದಕ್ಕೆ ಬೇರೆಯವರು ಬೇಕು, ಸಮಾವೇಶ ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಿದ್ದರಾಮಯ್ಯ ಬೇಕಾ? ಇದ್ಯಾವ ಸೀಮೆ ನ್ಯಾಯ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಮತ್ತು ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಅಧಿಕಾರಕ್ಕೆ ತರೋದಕ್ಕೆ ನಮ್ಮ ನಾಯಕರು ಬೇಕು, ಅವರ ವರ್ಚಸ್ ಬೇಕಾಗತ್ತೆ. ಆಮೇಲೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಈಗ ಮತ್ತೆ ನೀವು 2028ಕ್ಕೂ ಅಧಿಕಾರ ಹಿಡಿಬೇಕು ಅಂತ ಸಿದ್ದರಾಮಯ್ಯನವ್ರು ಮೊರೆ ಹೋಗ್ತಿದ್ರಲ್ಲ, ಇದು ಯಾವ ಸೀಮೆ ನ್ಯಾಯ ರೀ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ನಡೆ ಏನಿರುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಮುಖದಲ್ಲಿ ಕೋಪ ಆಗಲಿ ಬೇಸರ ಆಗಲಿ ಯಾವುದೂ ಕಾಣ್ತಿಲ್ಲ. ಮೇಲ್ನೋಟಕ್ಕೆ ಅವರು ಖುಷಿಯಾಗಿ ಇರುವಂತೆ ಕಂಡರೂ ಕೂಡ ಒಳಗಡೆ ಅವರಿಗೆ ನೋವಿದೆ. ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದೆ, ನನ್ನ ಮುಖ ನೋಡಿ ಜನ ಓಟ್ ಹಾಕಿದ್ರು, ಆದರೆ ನಾನು ಅಧಿಕಾರವನ್ನು ಬಿಟ್ಕೊಡ್ಬೇಕಾಗುತ್ತಲ್ಲ. ಜೊತೆಗೆ MLAಗಳ ಸಪೋರ್ಟ್ ನನಗೆ ಇತ್ತು ಮುಕ್ಕಾಲು ಭಾಗ. ಹಾಗಿದ್ದರೂ ಕೂಡ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ದಂಗೆ ಆಯ್ತಲ್ಲ ಅಂತ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಒಂದು ಕಡೆ ನೋವಿದ್ದೇ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಜೋರಾಗ್ತಾ ಇದೆ ಅವರ ಅಭಿಮಾನಿ ಬಳಗದಲ್ಲಿ. ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಮಾಡಿದ್ದಾರೆ, ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ಬೇಕು. ಮುಂದಿನ 2028ರ ಚುನಾವಣೆ ಅಲ್ಲ, ಈಗ ನಡೆಯುವಂತಹ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು ಅಥವಾ ಉಪಚುನಾವಣೆಗಳಾಗ್ಬೋದು, ಅದರಲ್ಲಿ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಟ್ಟು ಚುರುಕು ಮುಟ್ಟಿಸಬೇಕು ಅಂಥೇಳಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಎಲ್ಲ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿರೋದ್ರಿಂದನೇ ಮತ್ತೆ ಸಿದ್ದರಾಮಯ್ಯನವರ ಶರಣಾಗ್ತಾ ಇದೆ ಹೈಕಮಾಂಡ್. ದಯವಿಟ್ಟು ನಿಮ್ಮ ನೇತೃತ್ವದಲ್ಲಿ ಸಮಾವೇಶ ನಡಿಬೇಕು, ಎಲ್ಲ ಕಡೆ ಓಡಾಡಿ. 2028 ದೂರ ಇಲ್ಲ, ಹತ್ತಿರದಲ್ಲಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಬಾರ್ದು, ನಿಮ್ಮ ನೇತೃತ್ವದಲ್ಲೇ ಸಮಾವೇಶಗಳು ಮಾಡಬೇಕು. ಈ ಮೂಲಕ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ದುಂಬಾಲು ಬಿದ್ದಿದೆಯಂತೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನು ಸಿದ್ದರಾಮಯ್ಯನವರು ಯಾವ ರೀತಿ ಪರಿಗಣಿಸ್ತಾರೆ? ನಿಜಕ್ಕೂ ಅವರ ನೇತೃತ್ವದಲ್ಲಿ ಸಮಾವೇಶಗಳು ನಡೆಯುತ್ತಾ? ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶ ನಡೆಸಿದ ತಕ್ಷಣವೇ ಸಿದ್ದರಾಮಯ್ಯನವರಿಗೆ ಆಗಿರುವಂತಹ ಅನ್ಯಾಯವನ್ನು ಅವರ ಅಭಿಮಾನಿಗಳು ಮರೆತು ಬಿಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗತ್ತೆ.